ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪುಟ್ಟಿ. ಸಿಂಪಲ್ಲಾಗಿ ಮೇಥಿ ದಾಲ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ ಇದರಲ್ಲಿದೆ ನಮಗೆ ಮೇಥಿ ದಾಲಲ್ಲಿ. ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಇವಾಗ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಜೀರಿಗೆ ಗೊತ್ತಲ್ಲ, ಜೀರ್ಣ ಆಗೋಕ್ಕೆ ತುಂಬ ಒಳ್ಳೆಯದು ಜೀರಿಗೆ. ನಾನು ಅದಕ್ಕೆ 1 ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆನಿಯನ್ ಹಾಕ್ಕೊತಿದ್ದೀನಿ. ಇದಕ್ಕೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಒಂದು 4 ಎಲೆಯಷ್ಟು ನಾನು ಕರಿಬೇವು ಆ್ಯಡ್ ಮಾಡ್ಕೊತಿದ್ದೀನಿ. ಈಗ ಇದನ್ನು ಫುಲ್ ಬ್ರೌನ್ ಕಲರ್ ಬರೋವರೆಗೂ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಸುಮ್ಮನೆ ಫ್ಲೇವರ್ಗೆ ಒಂದು 4-5 ಒಣಮೆಣ್ಸಿನ್ಕಾಯಿ ತೊಗೊತಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಚೆನ್ನಾಗಿ ತೊಳೆದು ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಒಂದು ಟೊಮೊಟೊ ನಾನು ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಿ ಸಾಫ್ಟಾಗಿ ಬರೋವರೆಗೂ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಹೇಳಿದ್ನಲ್ಲ, ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಅದರಲ್ಲಿರೋ ಸ್ವಲ್ಪ ಕಹಿನೂ ಹೋಗ್ಬಿಡುತ್ತೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆದರೆ ಮಾಡಿ ಒಂದು ಸತಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನಗೆ ಸ್ವಲ್ಪ ಇನ್ನೂ ಯಾರೂ ಸಬ್ಸ್ಕ್ರೈಬೇ ಆಗ್ತಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಮಸಾಲೆ ಪುಡಿ ಹಾಕ್ಕೊತಿದ್ದೀನಿ. ನನ್ನ ಮನೆಯಲ್ಲೇ ಹೋಮ್ ಮೇಡ್ ಮಾಡಿ ಇಟ್ಕೊಂಡಿರೋದು. ಇದರಲ್ಲೇ ಸ್ವಲ್ಪ ಚಿಲ್ಲಿನೂ ಹಾಕ್ಕೊತೀನಿ. ಆದ್ದರಿಂದ ಇದಕ್ಕೆ ನಾನು ಆಲ್ರೆಡಿ ಚಿಲ್ಲಿ ಬೇರೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಇದಕ್ಕೇನು ಚಿಲ್ಲಿ ಪೌಡರ್ ನಾನೇನು ಆ್ಯಡ್ ಮಾಡಲ್ಲ. ನಾನು ಆಲ್ರೆಡಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಒಂದು 2 ವಿಸಿಲ್ ಇಟ್ಟಿಸ್ಕೊಂಡಿದ್ದೆ ನಾನು. ನೋಡಿ ಈ ಥರ ಬೆಂದಿದೆ, ನಾರ್ಮಲಾಗಿ ಸಾಫ್ಟಾಗಿ ಬಂದಿದೆ. ಇವಾಗ ಈ ದಾಲ್ನ ನಾವು ಆವಾಗಿಂದ ಫ್ರೈ ಮಾಡ್ಕೊಂಡಿರೋ ಸೊಪ್ಪಿನ ಜೊತೆಗೆ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಮಾತ್ರ. ನಿಮಗೆ ತೆಳುವಾಗಿ ಬೇಕಂದರೆ ತೆಳುವಾಗಿ ಮಾಡ್ಕೋಬೋದು, ಮಂದಕ್ಕಿರಬೇಕು ಅಂದರೆ ಮಂದಕ್ಕೆ ಇಟ್ಕೋಬೋದು. ಬಟ್ ನಾನು ಮಾತ್ರ ಇಷ್ಟು ಮಾತ್ರ ನೋಡಿ ನೀರು ಹಾಕ್ಕೊತಿದ್ದೀನಿ, ಜಾಸ್ತಿ ನೀರು ನೋಡಿ ರೆಡಿಯಾಗಿದೆ. ಅದ್ರ ಜೊತೆಗೆ ನಾನು ದೋಸೆ ತೊಗೊಂಡಿದ್ದೀನಿ, ತುಂಬ ಟೇಸ್ಟಿಯಾಗಿ.